ನಮಸ್ತೆ. ನನ್ನ ಹೆಸರು ಸೌಜನ್ಯ. ಇಂಗ್ಲೀಷ್ ನಮ್ಮೆಲ್ಲರಿಗೂ ಕಷ್ಟ ಅಂತ ಅನಿಸೋದು ಯಾಕೆ? ಕಷ್ಟ ಯಾಕೆ ಅನಿಸುತ್ತೆ ಅಂತ ನಾವು ವಿಚಾರ ಮಾಡಿದರೆ ನಮಗೆ ತಿಳಿದಿರುತ್ತೆ. ಇಂಗ್ಲೀಷಲ್ಲಿ ನಾವು ಬರೆಯೋದೇ ಒಂದು, ಬಟ್ ಅದು ಶಬ್ದವಾದಾಗ ಅಥವಾ ಸೆಂಟೆನ್ಸ್ ಫಾರ್ಮ್ ಆದಾಗ ಅದರ ಉಚ್ಚಾರಣೆಯೇ ಬರೋದೇ ಒಂದು. ಕನ್ನಡದಲ್ಲಿ ಹಾಗಲ್ಲ. ಕನ್ನಡದಲ್ಲಿ ಮೂಲಾಕ್ಷರಗಳನ್ನು ನಾವು ಯಾವ ರೀತಿ ಕಲಿತೀವಿ ಆ ರೀತಿ ಶಬ್ದವಾದಾಗ ಆಗಲಿ ವಾಕ್ಯವಾದಾಗ ಆಗಲಿ ಆ ಅಕ್ಷರ ಅದೇ ಥರ ಉಚ್ಚಾರ ಆಗುತ್ತೆ. ಅದು ಬದಲಿ ಆಗೋದಿಲ್ಲ. ಉದಾಹರಣೆ ನೋಡಿ, ಅ ಅದು ಶಬ್ದವಾದಾಗ ಅರಮನೆ, ಅ ಅರಸ, ಈ ರೀತಿ ಅದು ಶಬ್ದವಾದಾಗ ಅ ಅ ಅಂತಾನೇ ಇರುತ್ತೆ, ಅದು ಬದಲಿ ಆಗಲ್ಲ. ಬಟ್ ಇನ್ ಇಂಗ್ಲೀಷ್ ನಾವು ಎ ಬರಿತೀವಿ, ಎ ಅಂತ ಬರಿತೀವಿ, ಅದು ಶಬ್ದದಲ್ಲಿ ಆ ಅಂತ ಉಚ್ಚಾರ ಆಗುತ್ತೆ. ಉದಾಹರಣೆ ನೋಡೋದಾದರೆ ನೋಡಿ, ಎ ಅನ್ನು ಆ್ಯರ್ ಆ ಅಂತ ಬರುತ್ತೆ, ಎ ಆ್ಯಕ್ಟ್. ಇಲ್ಲಿ ಎ ಅಂತ ಬರಿತೀವಿ, ಅದು ಶಬ್ದವಾದಾಗ ಆ ಅಂತ ಉಚ್ಚಾರವಾಗುತ್ತೆ. ಇಲ್ಲಿ ನೋಡಿ, ಎ ಅನ್ನು ಆ್ಯಪಲ್ ಆ ಅಂತ ಉಚ್ಚಾರವಾಗುತ್ತೆ. ಬಟ್ ಈ ಎ ಅನ್ನು ನೀವು ಎ ಅಂತಾನೆ ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಕೇಸ್ ಥರ ಕೆಲವೊಂದಿಷ್ಟು ವರ್ಡ್ಸಲ್ಲಿ ಬಳಸ್ತೀವಿ. ಎ ಅನ್ನು ಎ ಅಂತ ಉಚ್ಚಾರ ಮಾಡ್ತೀವಿ. ಬಟ್ ಎ ಅನ್ನು ಎ ಅಂತಾನೆ ಉಚ್ಚಾರ ಮಾಡಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಡೀಷನ್ಸ್ ಅಪ್ಲೈ ಮಾಡುತ್ತೆ. ನೀವು ಎ ಅಂತ ಉಚ್ಚಾರ ಮಾಡ್ತೀರಾ, ಅದಕ್ಕೆ ಈ ರೂಲ್ ಅಪ್ಲೈ ಮಾಡಿ ಅಂತ ರೂಲ್ಸ್ ಇದೆ. ಅದಕ್ಕೆಲ್ಲ ರೂಲ್ಸ್ ಇದೆ. ಆ ಥರ ಎ ಅಂತ ಕರಿಬೇಕಂದ್ರೆ ರೂಲ್ ಇದೆ. ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಆ ರೂಲ್ ಏನು ತಿಳ್ಕೊಬೇಕಂತಿದ್ರೆ ಕಮೆಂಟ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬಿ ನೋಡಿ, ಬಿ ಬರೆಯೋದು ಬಿ, ಬಟ್ ಅದು ಶಬ್ದವಾದಾಗ ಅದು ಬ ಅಂತ ಉಚ್ಚಾರವಾಗುತ್ತೆ. ಸೊ ಈ ರೀತಿ ಇಂಗ್ಲೀಷ್ನಲ್ಲಿ ಬರೆಯೋದೇ ಒಂದು, ಅದು ಶಬ್ದದಲ್ಲಿ ಅದರ ಉಚ್ಚಾರಣೆ ಬರೋದೇ ಒಂದು. ಸೊ ಆದ ಕಾರಣಕ್ಕೆ ನಮಗೆ ಇಂಗ್ಲೀಷ್ ಕಷ್ಟ ಅಂತ ಅನಿಸುತ್ತೆ. ನಮ್ಮ ಟ್ರೆಡಿಷ್ನಲ್ ಟೀಚಿಂಗ್ ಮೆಥಡ್ನಲ್ಲಿ ನಮಗೆ ಇಲ್ಲಿವರೆಗೂ ಅದರ ಉಚ್ಚಾರಣೆಗಳ ಬಗ್ಗೆ ಯಾರೂ ನಮಗೆ ಹೇಳ್ಕೊಟ್ಟಿಲ್ಲ. ಆದರೆ ಇವಾಗ ನಾವು ತಿಳ್ಕೊಳ್ಬಾರ್ದು ಅಂತ ಏನಿಲ್ವಲ್ಲ, ಇವಾಗ ತಿಳ್ಕೊಳ್ಳೋಣ. ಏನಪ್ಪ ಇದು, ನಮ್ಮ ಎಜುಕೇಷನ್ ಮುಗಿತಾ ಇದೆ ಅಥವಾ ಆಲ್ರೆಡಿ ಮುಗಿದಿದೆ, ಇವಾಗ ನಾವು ಇದರ ಉಚ್ಚಾರಣೆಗಳ ಬಗ್ಗೆ ತಿಳ್ಕೊಂಡು ಏನು ಮಾಡೋಣ ಅಂತ ಅಂದ್ಕೋಬೇಡಿ. ಉಪಯೋಗ ಆಗತ್ತೆ. ಒಂದು 10 ನಿಮಿಷ ಟೈಮ್ ಕೊಟ್ಟು ನೋಡಿ. ಸೊ ಇದರ ಉಚ್ಚಾರಣೆಗಳನ್ನು ನೋಡೋಣ. ಎ ಆ, ಬಿ ಬ, ಸಿ ಖ, ಡಿ ಡ, ಇ ಎ, ಎಫ್ ಗ, ಹ, ಇ, ಜ, ಕ, ಲ್, ಅ. ಇದು ನೋಡಿ, ಅ ಅಂತ ಉಚ್ಚಾರ ಮಾಡಬೇಕು. ಅ, ಪ, ಕ್ವ, ಏನಿದು ಕ್ವ, ಕ್ವೀನ್, ಈ ರೀತಿ ಕ್ವ, ರ, ಸ್, ಟ, ಅ, ವ್ಯ, ವ, ಕ್ಸ, ಯ, ಝ. ಇವುಗಳಿಗೆ ಉದಾಹರಣೆ ನೋಡೋದಾದರೆ, ಈ ಶಬ್ದಗಳಲ್ಲಿ ಬರುವಂತೆ ಈ ಅಕ್ಷರ ಉಚ್ಚಾರಣೆ ಆಗುತ್ತೆ. ಎ ಅಂತ ಉಚ್ಚಾರಣೆ ಆಗೋದಿಲ್ಲ. ಎ ಆ್ಯರೋ, ಬಿ ಬಸ್, ಬ್ಯಾಟ್, ಬೂನ್, ಸಿ ಕೇಬಲ್, ಕ್ಲೋಸ್, ಕ ಅಂತ ಉಚ್ಚಾರ ಆಗುತ್ತೆ. ಡಿ ಡಾಗ್, ಇ ಎಗ್, ಎ ಅಂತ ಉಚ್ಚಾರ ಆಗುತ್ತೆ. ಫ್ಯಾನ್,
Z gum, H hen, I ink, J jam, K kite, L lion, M man, N nest, net, O orange, P pen, Q queen, R rat, S sun, T tub, U umbrella, V van, W water well, X wax, Y ack, Z zip. ಈ ರೀತಿ ಅಲ್ಫಾಬೆಟ್ಸ್ ವರ್ಡಲ್ಲಿ ಬಂದಾಗ ಈ ಥರ ಉಚ್ಚಾರಣೆ ಅದರದ್ದು ಬದಲಾಗತ್ತೆ. ಈ ಅಲ್ಫಾಬೆಟ್ಸ್ ಇದೇ ಥರ ಉಚ್ಚಾರಣೆ ಆಗಬೇಕಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಇದಾವಂತಂದಲ್ಲ, ಆ ರೂಲ್ಸ್ ತಿಳ್ಕೊಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋಣ. ಯಾರು ಈ ಚಾನಲನ್ನು ಮೊದಲನೇ ಬಾರಿ ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮಸ್ತೆ.